ಇವತ್ತು ಆಟ ಆಡುವಾಗ ಚೈತ್ರ ಅವ್ರಿಗೆ ಏನಾಯ್ತು ಅದು ಕರೆಕ್ಟಾಗಿ ಆಯಿತು ಅಂತ ಅನಿಸುತ್ತೆ. ಯಾಕಂದರೆ ಅವ್ರಿಗೆ ಬರೀ ಹೊರಗಡೆ ನಿಂತ್ಕೊಂಡು ಅರ್ಚಾಡ್ಕೊಂಡು ಕಿರ್ಚಾಡ್ಕೊಂಡು ಉಸ್ತುವಾರಿ ಮಾಡೇನೇ ಜಾಸ್ತಿ ಅಭ್ಯಾಸ ಇರೋದು. ಆಟ ಜಾಸ್ತಿ ಅಭ್ಯಾಸ ಇರಲಿಲ್ಲ. ಇವಾಗ ಆಟ ಆಡಿದ್ರಲ್ಲ ಕರೆಕ್ಟಾಗಿ ಇವಾಗ ಗೊತ್ತಾಗಿರುತ್ತೆ ಆಯಿತಾ. ಆಟ ಆಡೋರು ಎಷ್ಟು ಕಷ್ಟಪಟ್ಟು ಆಟ ಆಡ್ತಾ ಇರ್ತಾರೆ. ನಾವು ಅಲ್ಲಿ ಉಸ್ತುವಾರಿ ಸುಮ್ಮನೆ ಅರ್ಚಾಡ್ಕೊಂಡು ಕಿರ್ಚಾಡ್ಕೊಂಡು ಪೋಸ್ಗಳು ಕೊಟ್ಕೊಂಡು ಅವ್ರಿಗೆ ಆಟ ಆಡೋಕ್ಕೂ ಬಿಡ್ದಂಗೆ ಹಿಂಸೆಗಳು ಕೊಟ್ಕೊಂಡು ಎಲ್ಲ ಮಾಡ್ತಾ ಇರ್ತಾರಲ್ಲ, ಇವಾಗ ಅವ್ರು ಆಟ ಆಡುವಾಗ ಇವಾಗ ಅರ್ಥ ಆಗಿರುತ್ತೆ ಎಷ್ಟು ಹಿಂಸೆ ಆಗ್ತಾ ಇರುತ್ತೆ, ಎಷ್ಟು ಕಷ್ಟಪಟ್ಟು ಆಡ್ತಾ ಇರ್ತಾರೆ. ನಾವು ನೋಡಿದ್ರೆ ಹಿಂಗೆ ಆಟನೆಲ್ಲ ಸುಮ್ಮನೆ ರದ್ದು ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು. ಸೊ ಏನೇನಾಗಬೇಕು ಕಾಲಕ್ರಮೇಣ ಅವ್ರಿಗೆ ಅರ್ಥ ಆಗ್ಸೋಕ್ಕೆ ಅದಾದ ಆಯ್ತಾ ಇರುತ್ತೆ. ಆ್ಯಂಡ್ ರಜತ್ ಅವರು ಕೊಟ್ಟಂಥ ಟಾಂಗ್ ಕೊಡೋದು ಕರೆಕ್ಟಾಗಿತ್ತು ಚೈತ್ರ ಅವ್ರಿಗೆ ಆಯಿತಾ. ಫೌಲ್ ಕೊಡಲ್ಲ, ಆಯ್ತು ಆಡು ಹೋಗ್ಲಿ, ಫೌಲು ಕೊಡಲ್ಲ ಆಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಬಿಟ್ಕೊಟ್ರು. ಹೆಂಗಾಗುತ್ತೆ ಅಂದರೆ ನೆಕ್ಸ್ಟ್ ಟೈಮಿಂದ ಏನಾರ ಚೈತ್ರ ಅವ್ರು ಉಸ್ತುವಾರಿ ಬಂದಾಗ ಯಾರಿಗಾರು ಪೌಸ್ ಅಂತ ಕೊಡೋಕೆ ಹೋಗ್ಬೇಕು. ಅಯ್ಯೋ ನೀನು 2 ಸತಿ 3 ಸತಿ ಅಲ್ಲಿ ಟಚ್ ಮಾಡ್ಕೊಂಡು ಕೂತ್ಕೊಂಡ್ರು ಪೌಸ್ ಕೊಟ್ಟಿಲ್ಲ, ನೆಟ್ಟಿಗೆ ನಿಂಗೊಂದು ಆಟನೂ ಆಡೋಕ್ಕಾಗಿಲ್ಲ, ಬೇರೆಯವ್ರು ಆಟ ಆಡ್ತಾ ಇರುವಾಗ ಹೋಗಿ ಹಿಂಗೆ ನಿಮ್ಮ ಟೀಮ್ ಗೆಲ್ಬೇಕು ಅಂದ್ಬಿಟ್ಟು ಮೋಸ ಮಾಡ್ಕೊಂಡು ಕೂತ್ಕೊಂತೀಯಲ್ಲ, ಗೊತ್ತಾಗಲ್ಲ ನಿಂಗೆ ಅಂತ ಬೈದ್ಬಿಡ್ಬೋದು ಆಯಿತಾ. ಇವಾಗ ಅವರೇ ಒಂದು ಇದಕ್ಕೆ ದಾರಿ ಮಾಡಿಕೊಟ್ಟವ್ರೆ ಚೈತ್ರ ಅವರು. ನೆಕ್ಸ್ಟು ಟಾಕಿಂಗಿಗೆ ನೆಕ್ಸ್ಟು ಗೇಮ್ ಆಡೋದಕ್ಕೆ ಅಕಸ್ಮಾತ್ ಉಸ್ತುವಾರಿಯಾಗಿ ಬಂದರೆ ಅವರು ಆಯಿತಾ, ಅವರೇ ಒಂದು ದಾರಿ ಮಾಡಿಕೊಟ್ಬಿಟ್ಟವ್ರೆ. ಈ ಪಾತಲ್ಲಿ ಮಾತಾಡ್ರಪ್ಪ ನನ್ನ ಜೊತೆ ಇನ್ನು ಮಾತಾಡ್ಬೇಕಾರೆ ಅಂತ ಹೇಳ್ಬಿಟ್ಟು. ಸೊ ಕಾಲಕ್ರಮೇಣ ಏನೇನಾಗಬೇಕು ಕರೆಕ್ಟಾಗಿ ಆಗ್ತೈತೆ. ಸೊ ನೆಕ್ಸ್ಟ್ ಬರೋದಾದರೆ ಆಟ ರದ್ದಾಯಿತು, ಅದು ಓಕೆ. ಬಿಗ್ ಬಾಸ್ ಏನು ಶಿಕ್ಷೆ ಕೊಡ್ತಾರಪ್ಪ ಅಂತ ಕಾಯ್ತಿದ್ರು. ಅದ್ರ ಮಧ್ಯ 2 ಟೀಮ್ ಅವರು ನೀವು ಒಮ್ಮತದಲ್ಲಿ ಯಾರನ್ನಾರು ಒಬ್ಬರನ್ನ ನಾಮಿನೇಟ್ ಮಾಡಿ ನಿಮ್ಮ ಟೀಮ್ ಅವ್ರನ್ನ ಅಂತ ಹೇಳ್ತಾರೆ. ರಜತ್ ಅವ್ರ ಟೀಮಲ್ಲಿ ಆಲ್ರೆಡಿ 3 ಜನ ನಾಮಿನೇಟ್ ಆಗಿದ್ರು, ಇದ್ದಿದ್ದರೆ ಇಬ್ಬರು. ಅದರಲ್ಲಿ ಹನುಮಂತಣ್ಣನ ಪರ್ಫಾರ್ಮೆನ್ಸ್ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಹನುಮಂತಣ್ಣನ ನಾಮಿನೇಟ್ ಮಾಡ್ತಾರೆ. ಆ್ಯಂಡ್ ಈ ಕಡೆ ಟೀಮಿಗೆ ಬಂದರೆ ಅದು ಯಾವ ಥರ ನಾಮಿನೇಷನ್ ಗುರು, ಇವರು ತ್ರಿವಿಕ್ರಮ್ ಅವರು ಹೋಗ್ಬಿಟ್ಟು ಏನೋ ತ್ಯಾಗ ಮಾಡೋ ಥರ ನಾನೇ ನಾಮಿನೇಟ್ ಆಗ್ತೀನಿ ಅನ್ನೋದಂತೆ. ಅದು ಯಾವ ಥರ ನಾಮಿನೇಷನ್? ಅಟ್ಲೀಸ್ಟ್ ಒಂದು ಸ್ಪೋರ್ಟಿವ್ನೆಸ್ಸಲ್ಲಿ ಕೂತ್ಕೊಂಡು ಒಂದು ಮಾತಾಡಿ ಇಂಥವ್ರ ಪರ್ಫಾರ್ಮೆನ್ಸ್ ಕಮ್ಮಿ ಇದೆ, ನಂಗೆ ಇವ್ರು ಅನ್ನಿಸ್ತಾ ಇದ್ದಾರೆ, ಓಟ್ ಮೇಲೆ ಹೋಗೋಣ ನಿಮ್ಗೆ ಯಾರು ಅನ್ನಿಸ್ತಾ ಇದ್ದಾರೆ ಅಂತ ತಗೊಂಡಿದ್ರೂ ಓಕೆ ಆಗೋದು. ಅದೇನೋ ತ್ಯಾಗಮಯ ಥರ ಹೋಗಿ ತ್ಯಾಗ ಮಾಡಿದ್ರು, ಅದು ತ್ಯಾಗ ಅನ್ನಿಸ್ಕೊಳ್ಳಿಲ್ಲ, ಅದು ದಡ್ತನ ಅಂತ ಅನ್ನಿಸ್ಕೊಂತು. ಅಟ್ಲೀಸ್ಟ್ ಎಲ್ಲರಿಗೂ ಒಂದೊಂದು ಒಪಿನಿಯನ್ ಇರೋದೇನೋ. ಇವ್ರು ಮಧ್ಯಕ್ಕೆ ಹೋಗ್ಬಿಟ್ಟು ನಾನು ಆಗ್ತೀನಿ, ನಾನು ಕ್ಯಾಪ್ಟನು. ಅದೇನು ಕ್ಯಾಪ್ಟನ್ ಆದವರೆಲ್ಲ ಏನು ತ್ಯಾಗ ಮಾಡಬೇಕು ಅಂತ ಆಯಿತಾ ಏನಪ್ಪ ಆಯಿತಾ. ಅದೇನು ಅಂತ ಏನು ಚೆನ್ನಾಗೂ ಕಾಣಲ್ಲ. ನಮಗೇನು ಕ್ರಿಸ್ಪಿಯಾಗಿರಬೇಕು ಆಯಿತಾ, ನ್ಯಾಯವಾಗಿ ಇರಬೇಕು, ಅವಾಗಲೇ ಒಂದು ಮನಸ್ಸಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನು. ಇದು ಯಾವ ಥರ ಗುರು ಹೋಗ್ಬಿಟ್ಟು ಎಲ್ಲ ನಾನೇ ಹೋಗ್ತೀನಿ. ಇವಾಗ ಎಲಿಮಿನೇಟ್ ಆಗಿ ಹೋಗೋರು ಕೂಡ ಆಯಿತಾ, ಅಲ್ಲಿ ಕರೆಕ್ಟಾಗಿ ಎಲಿಮಿನೇಟ್ ಆಗಿ ಅವ್ರ ಆಟ ಎಲ್ಲ ಕಮ್ಮಿ ಇದ್ದು ಅವ್ರು ಹೋದರೆ ಓಕೆ ಬಿಡಪ್ಪ ಅನಿಸುತ್ತೆ. ಇಲ್ಲ ಅಂದರೆ ನಾನೇ ನಾಮಿನೇಟ್ ಆಗಿ ನಾನು ನಾಮಿನೇಟ್ ಮಾಡ್ಕೊತೀನಿ, ನಾನೇ ಹೋಯ್ತೀನಿ ಅಂದರೆ ಇದು ಯಾವ್ದು ಗುರು ಇದು? ಹಿಂಗೆ ಹೋಯ್ತವ್ರೆ. ಇರ್ಬೋದಿತ್ತಲ್ಲ ಆಡ್ಬೋದಿತ್ತಲ್ಲ ಅಂತಲೇ ಅನ್ಸೋದು ಆಯಿತಾ. ಹಂಗೆ ನೀವೇ ಮಾಡ್ಕೊಳ್ಳಿ ಅಂತ ಅಲ್ಲ ಅಲ್ಲಿ ಹೋಗಿರೋದು, ನಿಮ್ಮ ಒಪಿನಿಯನ್ಸ್ ಹೇಳಿ. ಇವಾಗ ಒಬ್ಬ ಕೆಟ್ಟವನಿಗೂ ಒಂದು ಒಪಿನಿಯನ್ ಇರುತ್ತೆ, ನಾನು ಕೆಟ್ಟವನಲ್ಲ ಅಂತ ಆಯಿತಾ. ತಪ್ಪು ಮಾಡಿದವನಿಗೂ ಒಪಿನಿಯನ್ ಇರುತ್ತೆ, ನಾನು ತಪ್ಪು ಮಾಡಿಲ್ಲ ಅಂತ. ಸೊ ಅದು ನಾನೆಷ್ಟಾಗಿ ಹೇಳಬೇಕು, ತ್ಯಾಗ ಮಾಡೋಕ್ಕೆ ಹೋಗ್ಬಾರ್ದು. ಏನು ಅನ್ಸಲ್ಲ, ಏನು ಫೀಲ್ ಇರೋಲ್ಲ ಅದರಲ್ಲಿ. ಸುಮ್ಮನೆ ಅವ್ರಿಗವ್ರು ಬಲಿ ಮಾಡ್ಕೊಳಂಗಾಗತ್ತೆ, ಅವ್ರವ್ರು ಬಕ್ರ ಆದಂಗೆ ಆಗುತ್ತೆ ಅಷ್ಟೇ ಅದು. ಆಮೇಲೆ ಈ ಮಂಜಣ್ಣವ್ರದ್ದು ಗೌತಮಿ ಅವ್ರದ್ದು ಏನು ಗುರೋದು ಈ ಗೌತಮಿ ಅವ್ರು ಬೈಯೋದಂತೆ, ಇವ್ರು ಮಂಜಣ್ಣವ್ರು ಹಿಂದಿಂದ ಹೋಗೋದಂತೆ, ಅವ್ರು ಮತ್ತೆ ಬೈಯೋದಂತೆ. ಮಂಜಣ್ಣ ಇನ್ನೂ ಒಂದು ಸ್ವಲ್ಪ ಜನ ಅವರೇ ಮನೇಲಿ ಹೋಗಿ ಅವ್ರ ಜೊತೆನಾರ ಆತೆಗೆ ಆಟ ಆಡ್ಕೊಂಡು ಏನೋ ಮಾತಾಡ್ಕೊಂಡು ತಮಾಷೆಗೆ ಇರಯ್ಯ. ಸ್ಟಾರ್ಟಿಂಗ್ ಬಂದಾಗ ಎಷ್ಟು ಚೆನ್ನಾಗಿದ್ರು ಇವ್ರು ಮಂಜಣ್ಣ, ಎಲ್ಲರ ಜೊತೆ ಮಾತಾಡ್ಕೊಂಡು, ಎಲ್ಲರ ಜೊತೆ ಕಿಟ್ಲೆ ಮಾಡಿಕೊಂಡು, ಎಲ್ಲರ ಜೊತೆ ಇದು ಮಾಡಿಕೊಂಡು. ಇದು ಯಾಕೋ ಬತ್ತಾ 2 ವಾರದಿಂದ ಗೌತಮಿ ಅವ್ರನ್ನ ಬಿಡ್ತಲ್ಲ ಕಣಪ್ಪ. ಅವ್ರು ಬೈದು ಕಳ್ಸೋದೇನು ಅವರು ಅಂತ ಅವ್ರ ಡ್ರಾಮಾ. ಗೌತಮಿ ಅವರು ಇವರು ಸಮಾಧಾನ ಮಾಡೋದಂತೆ, ಅಯ್ಯ ಬಾ ಎದ್ ಬಾ, ಅದು ಯಾಕೆ ಹಂಗೆ ಹಿಂಗೆ ಅಂತ ಅವ್ರ ಹತ್ರನೇ ಹೋಗೋದಂತೆ. ಇದೇ ಮಂಜಣ್ಣ ಏನು ಬೇಕು ಅಂತ ಮಾಡ್ತಾಯಿತ್ತು ಏನು, ಆ ಗ್ರೇ ಏರಿಯಾ ಅಂದ್ಕೊಂಡು ಹೆಂಗಿತ್ತು ಒಳ್ಳೆ ಆಟ ಆಡ್ಕೊಂಡು. ಇದು ಯಾಕೆ ಒಳ್ಳೆ ಮಂಕ್ ಹಂಗೆ ಆಡ್ತಾಯಿದ್ದಪ್ಪ ಮಂಜಣ್ಣ. ಆಮೇಲೆ ತ್ರಿವಿಕ್ರಮ್ ಅವ್ರು ಭವ್ಯ ಅವರು ಇವ್ರದ್ದಿನ್ನೂ ಎಕ್ಸ್ಟ್ರೀಮ್ ಲೆವೆಲ್ ಗುರು. ಅವ್ರನ್ನ ನಾಮಿನೇಟ್ ಮಾಡ್ಕೊಂಡು ಇವ್ರು ಭವ್ಯ ಅವ್ರು ಕೂತ್ಕೊಂಡು ಅಳ್ತಾವ್ರೆ. ಅವರೇ ಅಳ್ತಾ ಇಲ್ಲ, ನಾಮಿನೇಟ್ ಆದವ್ರು ಅವರೇ ಅಳ್ತಾ ಇಲ್ಲ, ಇವ್ರು ಭವ್ಯ ಅವ್ರು ಕೂತ್ಕೊಂಡು ಅಳ್ತಾವ್ರೆ. ಏನಪ್ಪ ಹೇಳೋಣ, ಅವ್ರು ನಾಮಿನೇಟ್ ಆಗಿರೋದು ಅವ್ರಿಗೆ ಪ್ರಾಬ್ಲಮ್ ಇಲ್ಲ, ಇವ್ರಿಗೆ ಪ್ರಾಬ್ಲಮ್ಮು ಭವ್ಯ ಅವ್ರಿಗೆ. ಏನು ವಿಚಿತ್ರಗಳಪ್ಪ. ಬಂದು 2 ತಿಂಗಳಾಗಿರೋದು ಹೌದು, ಜೊತೆಗಿರ್ತಾರೆ, ಜೊತೆಗೆ ಓಡಾಡ್ತಾ ಇರ್ತಾರೆ, ಓಕೆ. ಬಟ್ ಸ್ಟಿಲ್ ಏನು ನೆಸೆಸಿಟಿ ಇಲ್ಲ, ಹೋಪ್ಸ್ ಇಟ್ಕೊಬೇಕು. ಆಮೇಲೆ ಅವ್ರಿಗೂ ಅವಕಾಶ ಇತ್ತು, ಅವ್ರು ಮಾತಾಡ್ಬೋದಿತ್ತು, ಅವರೂ ಮಾತಾಡಲಿಲ್ಲ. ಸೊ ನೆಕ್ಸ್ಟ್ ಬರೋದಾದರೆ ಇವಾಗ
ರಜತ್ ಅವರ ಟೀಮಲ್ಲಿ ಯಾರನ್ನು ಸೇವ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡಬೇಕು, ಯಾರು ಸೇವ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಅದು ಮುಂದಿನ ಎಪಿಸೋಡಿಗೆ ಹಾಕಿದ್ದಾರೆ, ನೋಡವ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.